ನಿಮಗೆ ಕಮೆಂಟ್ ಮಾಡಿ ಅಂತ ಅಂದೆ, ಹಾಗಂತ ಅಂದು ಫಾರಿನ್ ದುಬೈ ಆತರ ಎಲ್ಲ ಕಮೆಂಟ್ ಮಾಡಬೇಡಿ ಫ್ರೆಂಡ್. ಆಯ್ತು, ನಾ ಹೋಗ್ತಿದ್ದೀನಿ. ನಿಮಗೆ ಯಾವ ಪ್ಲೇಸ್ ನೀವು ನೋಡಿದ ಅಂತ ಅಂದಿರೋ ಆ ಪ್ಲೇಸ್ ನನಗೆ ಕಮೆಂಟ್ ಮಾಡಿ, ನಾನು ಆ ಪ್ಲೇಸಿಗೆ ಹೋಗಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾನು ತುಂಬಾ ಲೇಟ್ ಆಗಿದ್ದೆ. 12:45 ಆಗಿದೆ ಈಗ ಟೈಮು. ಅಷ್ಟು ಲೇಟ್ ಆಗಿದ್ದೀನಿ. ಇವತ್ತು ನಾನು ಹೊರಗಡೆ ಹೋಗ್ತಿದ್ದೀನಿ. ನಿಮಗೆ ತೋರಿಸ್ತೀನಿ ನಾನು ಇವತ್ತು ಏನೇನ್ ಮಾಡ್ತೀನಿ ಅಂತ. ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದ್ರೆ ಏನೇನ್ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡ್ತಾ ಹೋಗಿ. ನಾನ್ ರೆಡಿಯಾಗಿ ಈಗ ಹೋಗ್ತಿದ್ದೀನಿ. ನಾನು ಏನೇನ್ ಮಾಡ್ತೀನಿ ಅದನ್ನ ತೋರಿಸ್ತೀನಿ, ಬನ್ನಿ. ಈಗ ಹೋಗ್ತಿದೀವಿ. 1:15 ಟೈಮಿಂಗ್ಸ್. ನೋಡಿದ್ರೆ ಬಿಸ್ಲಿಲ್ಲ, ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಮಳೆಗಾಲದಲ್ಲಿ ಅಡ್ಡಾಡಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಬಿಸಿಲುಗಾಲದಲ್ಲಿ ಮಾತ್ರ ಅಡ್ಡಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನ್ ಬಿಸಿಲಲ್ಲಿ ಅಡ್ಡಾಡ ಎಷ್ಟು ಬ್ಲಾಕ್ ಆಗಿದ್ದೆ ಅಂದ್ರೆ, ನಾನ್ ಸ್ಕಿನ್ನಿಗೆ ಅಂತ ಅದು ತೋರ್ಸಕಂತಾನೆ ಈಗೂ ನಾನು ಟ್ರೀಟ್ಮೆಂಟ್ ತಗೊಂತಿದ್ದೀನಿ. 2 months ಆಯ್ತು ನಾನ್ ತಗೊಂತಿರೋದು. ಹಾಗಾಗಿ ನೀವು ಬಿಸಿಲಲ್ಲಿ ಅಡ್ಡಾಡೋದು ಒಂದ್ ಸ್ವಲ್ಪ ಕಡಿಮೆನೆ ಮಾಡಿ. ಈ ವೆದರ್ ಅಲ್ಲಿ ನೀವು ಅಡ್ಡಾಡ್ರಿ. ಹೇಳ್ಬೇಕಂದ್ರೆ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ಯಾವ ತರ ವೆದರ್ ಹೇಗಿದೆ ಅಂತ ಅಂದು. ಹಾಗಾಗಿ ನೋಡಿ, ಚೆನ್ನಾಗಿದೆ ವೆದರ್, ನೈಸ್. ಅದ್ರಲ್ಲೂ ನೀವು ವೆದರ್ ಜಾಸ್ತಿ ನೀವು ವೆದರ್ ನ ತಗೋಬೇಕು ಅಂದ್ರೆ ನೀವು ಹೊಲ ಇದ್ದತ್ರ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಆ ಮಣ್ಣಿನ ಸ್ಮೆಲ್ ಇಲ್ಲೂ ಬರ್ತಾ ಇದೆ. ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತಲ್ಲ ವೆದರು. ನಿಮಗೆ ಯಾವ ಪ್ಲೇಸ್ ನೀವು ನೋಡಿಲ್ಲ ಅಂತ ಅಂದಿರೋ ಆ ಪ್ಲೇಸ್ ನನಗೆ ಕಮೆಂಟ್ ಮಾಡಿ, ನಾನು ಆ ಪ್ಲೇಸಿಗೆ ಹೋಗಿ ಅದನ್ನ ಎಂಜಾಯ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಅವಾಗ ನೀವು ಹೋಗ್ಬೇಕೋ ಬೇಡ ಅಂತ ಅದನ್ನ ನಾನು ಹೇಳ್ತೀನಿ. ಅದನ್ನ ನನಗೆ ಕಮೆಂಟ್ ಮಾಡಿ. ನೀವು ಯಾವ್ದಾದ್ರು ಜಾಗದಲ್ಲಿ ಹೋಗ್ಬೇಕು, ನಾನು ಇಂಥ ವೆದರ್ ನೋಡಿಲ್ಲ ಅಂತ ಅಂದ್ರೆ ನಾನು ಹೋಗಿ ನಿಮಗೆ ಎಲ್ಲಾ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೀವು ನೋಡ್ಬೋದು ಬೇಕಾದ್ರೆ. ನಿಮಗೆ ಕಮೆಂಟ್ ಮಾಡಿ ಅಂತ ಅಂದೆ, ಹಾಗಂತ ಅಂದು ಫಾರಿನ್ ದುಬೈ ಆತರ ಎಲ್ಲ ಕಮೆಂಟ್ ಮಾಡಬೇಡಿ ಫ್ರೆಂಡ್. ಯಾಕಂದ್ರೆ ಹೋಗೋಷ್ಟು ನನ್ನ ಹತ್ರ ಅಮೌಂಟ್ ಇಲ್ಲ. ಕರ್ನಾಟಕದಲ್ಲಿ ನೀವು ಯಾವ ಪ್ಲೇಸ್ ನನಗೆ ಕಮೆಂಟ್ ಮಾಡಿದ್ರು ನಾನು ನಿಮಗೆ ಆ ಪ್ಲೇಸ್ ತೋರಿಸ್ತೀನಿ ಹೇಗಿದೆ ಅಂತ ಅಂದು. ನಾನು ಹೋಗ್ ಬಂದು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಬೇಕಾದ್ರೆ ಅವಾಗ ಹೋಗ್ಬೋದು. ನಾನು ನೋಡ್ಲಿಲ್ಲ ಪ್ಲೇಸ್ ಇದ್ರು ನೀವು ನನಗೆ ಕಮೆಂಟ್ ಮಾಡಿ, ನಾನು ಹೋಗ್ಬಿಟ್ಟು ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ. ಅರಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಅಪ್ಪು ಸರ್ನ ನೋಡಿ ತುಂಬ ಖುಷಿ ಆಯಿತು. ಅದರಲ್ಲೂ ಈ ಸ್ಮೈಲಿ ನೋಡಂತೂ ತುಂಬ ಖುಷಿ ಆಯಿತು. ರೆಸ್ಟೋರೆಂಟ್ ಅಲ್ಲಿ ಮುಸ್ಲಿಂ ರೈಸ್ ತುಂಬಾ ಫೇಮಸ್ ಅಂತೆ. ಅದನ್ನೇ ತಗೊಂಡಿದ್ವಿ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಅಂದು. ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು ಮುಸ್ಲಿಂ ರೈಸ್. ಮುಸ್ಲಿಂ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ನನಗೆ ಓಕೆ ಇಷ್ಟೊಂದೇನು ಇಷ್ಟ ಆಗಿಲ್ಲ. ಚೆನ್ನಾಗಿದೆ. ಅದ್ರ ಜೊತೆ ದಾಲ್ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ನನಗೆ ಯಾವಾಗ ರೆಸ್ಟೋರೆಂಟ್ ಬಂದ್ರು ನಾನು ಸ್ಪ್ರೈಟ್ ಇಲ್ಲದೆ ಕೂರ್ತೀನಿ. ಯಾಕಂದ್ರೆ ನನಗೆ ಸ್ಪ್ರೈಟ್ ಇಲ್ಲ ಅಂದ್ರೆ ತಿಂತ ಆಗಲ್ಲ ನನಗೆ. ಕಾಂಬಿನೇಷನ್ ಸೂಪರ್ ಆಗಿದೆ. ನೀವು ಟ್ರೈ ಮಾಡಬಹುದು. ಟ್ರೈ ಮಾಡಿ. ಆಯ್ತು, ನಾ ಹೋಗ್ತಿದ್ದೀನಿ. ಬೆಣ್ಣೆನಗರಿ ದಾವಣಗೆರೆ ಆಹಾರ 2000 ಹೋಟೆಲ್. ಇದು ತುಂಬ ಫೇಮಸ್ ಹೋಟೆಲ್. ತುಂಬ ವರ್ಷಗಳಿಂದ ಇದೆ ಇದು ಹೋಟೆಲು. ನಾನು ಸಣ್ಣವಳಿದ್ದಾಗಿಂದನೂ ಈ ಹೋಟ್ಲಿಗೆ ಹೋಗ್ತಾ ಇರ್ತೀನಿ ನಾನು. ಇದು ಐಸ್ ಕ್ರೀಮ್, ತುಂಬ ವೆರೈಟಿ ಐಸ್ ಕ್ರೀಮ್ ಇರುತ್ತೆ, ಪಾಪ್ಕಾರ್ನ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಪಾಪ್ಕಾರ್ನು. ನೀವು ಟ್ರೈ ಮಾಡ್ಬೋದು. ವೆರೈಟೀಸ್ ಕೇಕ್ ಇರುತ್ತೆ. ತುಂಬ ವೆರೈಟೀಸ್ ಕೇಕ್ ನೀವು ಯಾವ ಥರ ಹೇಳ್ತೀರಾ ಆ ಥರ ಮಾಡಿಕೊಡ್ತಾರೆ ಇಲ್ಲಿ. ಇದು ವೆಜಲ್ಲಿ ಎಲ್ಲ ಥರದ್ದು ವೆರೈಟಿ ಇಲ್ಲೆಲ್ಲ ಇರುತ್ತೆ. ತುಂಬ ವೆರೈಟೀಸಲ್ಲಿರುತ್ತೆ. ನೀವು ಯಾವುದಾದ್ರೂ ಎಲ್ಲವೂ ಫ್ರೆಶ್ಶು.
ಕೇಕ್ ನೋಡಿ ತುಂಬ ವೆರೈಟಿ, ನೋಡಿದ್ರೆ ಅಂತೂ ಒಂದರಿಂದ ಒಂದು ತುಂಬ ಚೆನ್ನಾಗಿದೆ. ಸ್ವೀಟ್ಸ್ ನೀವು ಎಷ್ಟು ತಿಂದರೂ ಕಡಿಮೆನೇ, ಅಷ್ಟು ಸ್ವೀಟ್ ಇದೆ, ಎಷ್ಟು ವೆರೈಟಿ ಇದೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ವೆರೈಟಿ ಸ್ವೀಟ್ಸ್ ಇದಾವೆ ಇಲ್ಲಿ. ನೋಡಿ ನಂದು ಫೇವ್ರೆಟ್ ಕೇಕ್ ಅಂದರೆ ಹನಿ ಕೇಕು, ನಾನು ಅದು ತುಂಬ ತಿಂತೀನಿ. ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಬೆಣ್ಣೆ ಬಿಸ್ಕೆಟ್ ಅಂದರೆ. ನೋಡಿ ನಾನು ಸ್ವೀಟ್ ತಗೊಂತೀನಿ, ಅದು ನಾನು ಯಾವಾಗ ಹೋದ್ರು ಆಹಾರ 2000 ಅಲ್ಲಿ ತಿಂತಾನೆ ಇರ್ತೀನಿ. ನೋಡಿ ತಿಂತೀನಿ. ತುಂಬಾ ಚೆನ್ನಾಗಿದೆ. ನೀವು ಈಗ ಮನೆಗೆ ಬಂದೆ. ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.